ಮಹಿಳೆಯರು ರಚನೆ ಮಾಡ್ತಾ ಇದ್ರು ಕೂಡ ಇವತ್ತು ನಮಗೆ ಸಿಗದಲೇ ಹೋಗಿರುವಂಥ ಎಷ್ಟೊಂದು ಕಾವ್ಯ ಇದೆ ಅಂತ. ಈ ಸಲ್ಲೇಖನದ ವಿಚಾರ ಹೇಳುವಂಥ ಕವಿ ಸುದೀರ್ಘವಾಗಿ ರಚನೆ ಮಾಡಿದ್ದಾನೆ ಇವಳ ಬಗ್ಗೆ. ಅವನಿಗೆ ಸಾಕಷ್ಟು ಗೌರವ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆ ಶಾಸನ ಪೂರ್ತಿ ಇವಳನ್ನ ಜಕ್ಕಲಾಂಬೆ, ಜಕ್ಕಿಯಬ್ಬೆ ಅಂತ ಈ ಬೇರೆ ಬೇರೆ ಹೆಸರಿನಲ್ಲಿ ಇವಳನ್ನ ಹೋಗ್ಲಿರೋದೆ. ಇಡೀ ಶಾಸನದ ನಾಯಕಿನೇ ಇವಳು ಜಕ್ಕಲಾಂಬೆ. ಅವಳು ತುಂಬಾ ಸಂತೋಷದಿಂದ ಸ್ವರ್ಗಕ್ಕೆ ಹೋಗ್ತಾಳೆ. ಯಾಕೆ ಅಂದ್ರೆ ಇಲ್ಲಿ ಕಾವ್ಯ ರಚನೆ ಮಾಡಿದಾಳಲ್ಲ, ಅದೇ ಕಾವ್ಯವನ್ನ ಅವಳು ಸ್ವರ್ಗದಲ್ಲಿ ರಚನೆ ಮಾಡಬೇಕು ಅನ್ನೋ ಆಸೆಯಿಂದ ಹೋಗಿದ್ದಾಳೆ ಅಂತ ಕಾವ್ಯ ಹಿಂಗೆಲ್ಲ ವರ್ಣಿಸುತ್ತೆ. ಸನ್ಯಾಸನ ತಗೊಂಡಿದ ತಕ್ಷಣ ಸಲ್ಲೇಖನ ತಗೋಬೇಕು ಅಂತಿಲ್ಲ. ಸನ್ಯಾಸನ ತಗೊಂಡಾಗ ಸಂಸಾರದಿಂದ ದೂರ ಆಗ್ತಾರೆ. ಅದಾದ್ಮೇಲೆ ಅವ್ರು ಧಾರ್ಮಿಕ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಯಾವಾಗ ಈ ಜೀವನ ಸಾಕು ಅನ್ಸತ್ತೋ ಆಗ ತಮಗ್ ತಾವೇ ಎಂಡ್ ಮಾಡ್ಕೊಳ್ಳೋದು, ಅದು ಆತ್ಮಹತ್ಯೆ ಅಲ್ಲ. ನಮಸ್ತೆ. ಈಗ ಮೊನ್ನೆ ನಾವು ಒಂದಷ್ಟು ಪ್ರಾಚೀನ ಮಹಿಳೆಯರ ಬಗ್ಗೆ, ನಮ್ಮ ಇತಿಹಾಸದಲ್ಲಿ ಕಂಡುಬರೋ ವೀರ ವನಿತೆಯರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅಂದರೆ ಜನರಲ್ ಆಗಿ ನಾವು ಎಲ್ಲ ಇತಿಹಾಸಕಾರರಾಗಲಿ ಹೊರಗಿನಲ್ಲಿ ವಿಷಯ ಅಂತ ನೋಡೋಕೆ ಹೋದರೆ ರಾಜರ ಕಥೆಗಳೇ ಸಿಗ್ತಾ ಹೋಗ್ತವೆ ನಮಗೆ. ಹೆಣ್ಮಕ್ಳು ಅಂದರೆ ರಾಜರ ಪತ್ನಿಯರಾಗಲಿ ಅಂದರೆ ಆ ವರ್ಷನಲ್ಲಿ ನಮಗೆ ಇತಿಹಾಸ ಅಷ್ಟು ಸಿಗೋದು ಕಡಿಮೆ. ತುಂಬ ದೊಡ್ಡ ದೊಡ್ಡ ಪಾತ್ರಗಳಾಗಿ ಸಿಗ್ತವೆ. ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ನಾವು ಮಾತಾಡ್ತಾ ಇದ್ವಿ. ನೀವು ಒಂದಷ್ಟು ಒಳ್ಳೆ ವಿಷಯಗಳನ್ನು ಹೇಳಿದ್ರಿ. ಅವ್ರ ವಿದ್ಯಾಭ್ಯಾಸ ಅಂದರೆ ಹೆಂಗಿತ್ತು ಇತಿಹಾಸದಲ್ಲಿ ಅಂತ, ಒಂದಷ್ಟು ಯಾವ್ಯಾವ ಅರಸು ಮನೆತನದಲ್ಲಿ ಯಾವ್ಯಾವ ರೀತಿ ಇತ್ತು, ಒಬ್ಬರು ತಂದೆ ಮಗಳಿಗೆ ಓದೋದಕ್ಕೋಸ್ಕರನೇ ಮಂಟಪ ಕಟ್ಸ್ಕೊಟ್ಟಿದ್ದ ಕಥೆಯಿಂದ ಹಿಡಿದು ಒಂದಷ್ಟು ಚರ್ಚೆ ಮಾಡಿದ್ವಿ. ಸೊ ನಮಗೆ ಇವಾಗ ಒಂದು 9-10ನೇ ಶತಮಾನದಲ್ಲಿ ನಮ್ಮ ಸಾಹಿತ್ಯ ಅಂತ ಕಂಡು ಬಂದರೆ, ನಾವು ಒಂದು 12ನೇ ಶತಮಾನ 13ನೇ ಶತಮಾನದ ಹೊತ್ತಿಗೆ ನೀವು ಹೇಳಿದ್ರಿ ವಚನಕಾರರುಗಳ ಬಗ್ಗೆ. ಇವು ವಚನಕಾರರು ಈ ಥರದವ್ರು ಉಟ್ಕೊಂಡಿದ್ರ ಬಗ್ಗೆ. ಬಟ್ ಅದೇ ಥರ ನಮಗೇನಾದರೂ ಕಾವ್ಯಗಳನ್ನು ಸೃಷ್ಟಿ ಮಾಡಿರೋ ಅಂಥ ಉದಾಹರಣೆಗಳು ಸಿಗುತ್ತಾ 12-13ನೇ ಶತಮಾನದ ನಂತರ ಅನ್ನೋದು? ಹೌದು, ನಾವು ಕಳೆದ ಎಪಿಸೋಡ್ನಲ್ಲಿ ಮಾತಾಡಿದ್ ಕೂಡ ಸಾಮಾನ್ಯ ಮಹಿಳೆಯರ ಬಗ್ಗೆನೆ. ಹೌದು, ರಾಜಮನೆತನದಲ್ಲಿ ವಿದ್ಯಾಭ್ಯಾಸ ನಡೀತಾ ಇತ್ತು, ಸಹಜ. ಸಾಮಾನ್ಯ ಮಹಿಳೆಯರಿಗೂ ಕೂಡ ವಿದ್ಯಾಭ್ಯಾಸ ಇರ್ತಿತ್ತು ಅನ್ನೋದಕ್ಕೆ ನಮಗೆ ದೊಡ್ಡ ಉದಾಹರಣೆನೇ ವಚನ ಕಾಲದ ಒಂದು ಚಳುವಳಿ. ಆ ಕಾಲದಲ್ಲಿ ಸಾಮಾನ್ಯ ಮಹಿಳೆಯರು ಕೂಡ ವಚನವನ್ನ ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ. ನಾವು ಬೇರೆ ಎಲ್ಲ ಕಲೆಗಳನ್ನ ಹೇಗೆ ಗುರುತಿಸ್ತೀವೋ ಸಾಹಿತ್ಯಕ್ಕೆ ಕೂಡ ಸಾಮಾನ್ಯ ಮಹಿಳೆಯರು ಹೇಗೆ ತೊಡಗ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ. ಮಹಿಳೆಯರು ಕಾವ್ಯ ರಚನೆ ಮಾಡಿರೋದು ಕನ್ನಡದಲ್ಲಿ ಅಂದ್ರೆ ನಾವು ಇವಾಗ ವಿಜಯ ಭಟ್ಟಾರಿಕೆ ಬಗ್ಗೆ ಮಾತಾಡಿದ್ವಿ. ಸಂಸ್ಕೃತದಲ್ಲಿ ಪ್ರೌಢ ಕಾವ್ಯಗಳನ್ನೇ ರಚನೆ ಮಾಡಿದ್ದಾಳೆ, ಮುಕ್ತಕಗಳನ್ನ ರಚನೆ ಮಾಡಿದ್ದಾಳೆ, ನಾಟಕವನ್ನ ರಚನೆ ಮಾಡಿದ್ದಾಳೆ. ನಮಗೆ ಕನ್ನಡದಲ್ಲಿ ಹಾಗೆ ರಚನೆ ಅಂತಂದ್ರೆ ನಮಗೆ ಕಂತಿ ಸಿಗ್ತಾಳೆ. ಆನಂತರದಲ್ಲಿ ನಮಗೆ ಕಾವ್ಯ ಅಂದಾಗ ಒಬ್ಳು ಜಕ್ಕಲಾಂಬೆ ಅಂತ, ಇವಳು ಒಂದು ರಾಜಮನೆತನದವಳೆ, ಸಾಮಂತ ರಾಜಮನೆತನದವಳು. ಆ ಒಂದು ಕಲ್ಯಾಣ ಚಾಲುಕ್ಯ ಹೊಯ್ಸಳರ ಅಧೀನದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕಮಾಗಡಿ ಅಂತ, ನಾಗರಖಂಡ 70 ಅನ್ನೋದು ಒಂದು ಆಳ್ವಿಕೆಯ ವಿಭಾಗ. ಆದ್ರ ಕೆಲವೊಂದು ಭಾಗವನ್ನ ನೋಡ್ಕೊಳ್ತಾ ಇದ್ದಂತಹ ರಾಜಮನೆತನ ಇವ್ರದ್ದು. ಸಾಮಾನ್ಯ ಮನೆತನ, ಸಾಮಾನ್ಯ ಅಂದ್ರೆ ಸಾಮಂತ ಮನೆತನ. ಇವಳೊಂದು ಕೃತಿ ಬರೆದಿದ್ದಾಳೆ, ಆದ್ರೆ ನಮ್ಗೆ ಕೃತಿ ಸಿಕ್ಕಿಲ್ಲ. ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ, ಒಂದ್ ಕಾಲದಲ್ಲಿ ಮಹಿಳೆಯರು ರಚನೆ ಮಾಡ್ತಾ ಇದ್ರು ಕೂಡ ಇವತ್ತು ನಮ್ಗೆ ಸಿಗದಲೇ ಹೋಗಿರುವಂತ ಎಷ್ಟೊಂದು ಕಾವ್ಯ ಇದೆ ಅಂತ. ಇದು ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಇವಳು ಸಲ್ಲೇಖನ ತಗೊಳ್ತಾಳೆ. ಸಲ್ಲೇಖನ ತಗೊಂಡಾಗ ಇವಳನ್ನ ವರ್ಣನೆ ಮಾಡಿ ಕವಿ ನಮ್ಗೆ ಸಾಧಾರಣವಾಗಿ ಸಲ್ಲೇಖನ ಒಂದು ವಿಚಾರವನ್ನ ಒಂದು ಪ್ಯಾರಾಗ್ರಾಫ್ ನಲ್ಲಿ ಹೇಳುವಂಥದ್ದು ಅಥವಾ ಒಂದು ಸಣ್ಣ ವಿಚಾರದಲ್ಲಿ ಗದ್ಯದಲ್ಲಿ ಹೇಳಿರುವಂಥದ್ದು ನಾವು ನೋಡ್ತೀವಿ. ಆದ್ರೆ ಈ ಸಲ್ಲೇಖನದ ವಿಚಾರ ಹೇಳುವಂತ ಕವಿ ಸುದೀರ್ಘವಾಗಿ ರಚನೆ ಮಾಡಿದಾನೆ ಇವಳ ಬಗ್ಗೆ. ಅವನಿಗೆ ಸಾಕಷ್ಟು ಗೌರವ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇವಳನ್ನ ಹೊಗಳುವಾಗ ಗುಣಾಂಕ ಚರಿತ ಮಾಲೆ ಕವಿತೆಯನ್ನ ಇಲ್ಲಿ ರಚನೆ ಮಾಡಿದ್ಲು, ದಿಕ್ಕುಳ ಭಿತ್ತಿಯಲ್ಲಿ ರಚನೆ ಮಾಡೋದಕ್ಕೆ ಅಂತ ಅವಳು ಸ್ವರ್ಗಕ್ಕೆ ಹೊಟ್ಟೋಗ್ಬಿಟ್ಲು ಅಂತ ಹಂಗೆ ಹೊಗಳ್ತಾನೆ. ಅಂದ್ರೆ ಗುಣಾಂಕ ಚರಿತ ಮಾಲೆ ಅನ್ನೋ ಕೃತಿಯನ್ನ ಅದನ್ನ ಪ್ರಬಂಧ ಅಂತ ಕರೀದಾನೆ ಕವಿ. ಅಂತಹ ಒಂದು ಕೃತಿಯನ್ನ ಇವಳು ರಚನೆ ಮಾಡಿದಾಳೆ. ಅದನ್ನ ಅಲ್ಲಿನ ಜನ ಎಲ್ಲ ವಿಭೂದ ಜನರ ಹೊಗಳೆ ಅಂತ, ಅಲ್ಲಿನ ವಿದ್ವಾಂಸರೆಲ್ಲ ಹೊಗಳೋ ಅಂತ ಕಾವ್ಯ ರಚನೆ ಮಾಡಿದಾಳೆ ಅಂತ ಹೇಳ್ತಾನೆ. ಆದ್ರೆ ನಮ್ಗೆ ಆ ಕೃತಿ ನಮಗೆ ಸಿಕ್ಕಿಲ್ಲ. ಇದು ಶಾಸನದಲ್ಲಿ ಮೆನ್ಷನ್ ಆಗಿದೆ. ಎಲ್ಲಿದೆ ಮೇಡಮ್ ಅದು? ಚಿಕ್ಕಮಾಗಡಿ ಅಂತ, ಚಿಕ್ಕಮಾಗಡಿಯಲ್ಲಿ ಸಿಕ್ಕಿರೋ ಅಂದ್ರೆ ತುಂಬಾ ದೊಡ್ಡ ಶಾಸನ. ಹೌದು, ತುಂಬಾ ದೀರ್ಘವಾದಂತಹ ಶಾಸನ. ಆ ಶಾಸನ ಪೂರ್ತಿ ಇವಳನ್ನ ಜಕ್ಕಲಾಂಬೆ, ಜಕ್ಕಿಯಬ್ಬೆ ಅಂತ ಈ ಬೇರೆ ಬೇರೆ ಹೆಸರಿನಲ್ಲಿ ಇವಳನ್ನ ಹೋಗ್ಲಿರೋದೆ. ಇಡೀ ಶಾಸನದ ನಾಯಕಿನೇ ಇವಳು ಜಕ್ಕಲಾಂಬೆ. ಸೊ ಹೀಗೆ ನಮ್ಗೆ ಶಾಸನ ತುಂಬಾ ಪ್ರೌಢವಾಗಿ ರಚನೆ ಆಗಿದೆ. ಆ ಕಾಲದಲ್ಲಿ ಸಾಹಿತ್ಯಿಕ ಚಟುವಟಿಕೆ ಹೇಗೆ ನಡೀತಿತ್ತು ಅನ್ನೋದು ಗೊತ್ತಾಗುತ್ತೆ. ಇವಳನ್ನ ತುಂಬಾ ಹೊಗಳಿರೋದ್ರಿಂದ ಇವಳು ಆಗಿನ ಕಾಲದಲ್ಲಿ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಸ್ಥಿತಿನಲ್ಲಿ ಇದ್ಲು ಅಂತ ಗೊತ್ತಾಗುತ್ತೆ. ಕಾವ್ಯವನ್ನ ರಚನೆ ಮಾಡಿ ಅಲ್ಲಿನ ವಿದ್ವಾಂಸರಲ್ಲೇ ಅವಳನ್ನ ಹೊಗಳ್ತಾ ಇದ್ರು ಅಂತ
ನಮ್ಗೆ ಶಾಸನ ಕಾವ್ಯ ಅಂತಾನೆ ಹೇಳ್ಬೋದು ಅಂದ್ರೆ ಅದನ್ನ. ಆ ಕಾವ್ಯವನ್ನೇ ಬರೆಯೋದಕ್ಕೆ ಸ್ವರ್ಗಕ್ಕೆ ಹೋದ್ರು ಅನ್ನೋ ಹೌದು, ತರದ ಆ ಈಗ ರೀತಿ ಸಲ್ಲೇಖತನ ಸ್ವೀಕರಿಸಿದಾಗ ಹಾ. ಈಗ ಆ ಸಲ್ಲೇಖತನದ ವಿವರಣೆಗಳೇನಾದ್ರೂ ಇದೆಯಾ ಮೇಡಮ್? ಹೌದು. ಯಾವ ರೀತಿ, ಹೇಗೆ? ಸಲ್ಲೇಖನವನ್ನ ಹೇಗೆ ತಗೊಳ್ತಾರೆ ಅನ್ನೋದನ್ನ ಬೇರೆ ಬೇರೆ ಶಾಸನಗಳು ಹೇಳಿದೆ. ಇಲ್ಲಿ ಕೂಡ ಅವಳು ಸಲ್ಲೇಖನವನ್ನ ತಗೊಳ್ಬೇಕಾದ್ರೆ ಆಹಾರವನ್ನ ನಿಲ್ಲಿಸ್ತಾಳೆ. ಅದು ಕ್ರಮೇಣವಾಗಿ ಒಂದು ವಿಧಾನ ಇದೆ. ಫಸ್ಟ್ ಇಷ್ಟು ಒಂದು ತತ್ತಿ ಆಕಾರದ ಇಷ್ಟು ಆಹಾರ ತಗೊಳ್ಬೇಕು, ಕ್ರಮೇಣ ಆಹಾರ ನಿಲ್ಲಿಸ್ತಾರೆ. ಆಮೇಲೆ ಜಲ ಆಹಾರನೂ ನಿಲ್ಲಿಸ್ತಾರೆ, ಗಾಳಿ ಸೇವನೆ ಮಾಡ್ತಾರೆ, ಅದಕ್ಕೆ ಮಧ್ಯದಲ್ಲಿ ತರಗೆಲೆ ತಿಂತಾರೆ, ಹೀಗೆಲ್ಲ ಬರುತ್ತೆ. ಎಲ್ಲದನ್ನು ನಿಲ್ಲಿಸಿದ್ಮೇಲೆ ಅವರು ಆ ಸಲ್ಲೇಖನ ತಗೊಂಡಾಗ ಅವರು ನಮೋ ಓಂಕಾರ ಅವ್ರದ್ದೊಂದು ಮಂತ್ರ ಅದನ್ನ ಹೇಳ್ತಾ ಇರ್ತಾರೆ, ಪಠಣೆ ಮಾಡ್ತಾರೆ. ಶಾಸನ ಇದ್ರ ಬಗ್ಗೆ ಉಲ್ಲೇಖ ಮಾಡುತ್ತೆ. ಕಡೆಗೆ ಅವ್ರಿಗೆ ಬಾಯ್ನಲ್ಲಿ ಹೇಳೋದಿಕ್ಕಾಗ್ದಲೆ ಮೂಗಲ್ಲಿ ಹೇಳ್ಕೊಳ್ತಾರೆ. ಕಣ್ಣು ಬಿಡೋದಿಕ್ಕಾಗ್ದಲೆ ಆ ಶಾಸನ ತುಂಬಾ ಚೆನ್ನಾಗಿ ವರ್ಣಿಸುತ್ತೆ. ಅರ್ಧ ಬಿರದಂತಹ ಮೊಗ್ಗಿನ ರೀತಿಯಲ್ಲಿ ಕಣ್ಣು, ಅಂದ್ರೆ ಕಣ್ಣು ಪೂರ್ತಿ ಬಿಡೋದಿಕ್ಕಾಗ್ದಲೆ ಇರೋಷ್ಟು ನಿಸ್ತೇಜಗೊಂಡ್ಬಿಟ್ಟಿರ್ತಾಳೆ ಅವಳು. ಇಂತಹ ಸ್ಥಿತಿನಲ್ಲಿ ಕೂಡ ಅವಳು ಮಂತ್ರವನ್ನ ಹೇಗೆ ಹೇಳ್ತಾ ಇರ್ತಾಳೆ, ಈ ರೀತಿ ವರ್ಣನೆ ಮಾಡಿ ಅವಳು ತುಂಬಾ ಸಂತೋಷದಿಂದ ಸ್ವರ್ಗಕ್ಕೆ ಹೋಗ್ತಾಳೆ. ಯಾಕೆ ಅಂದ್ರೆ ಇಲ್ಲಿ ಕಾವ್ಯ ರಚನೆ ಮಾಡಿದಾಳಲ್ಲ, ಅದೇ ಕಾವ್ಯವನ್ನ ಅವಳು ಸ್ವರ್ಗದಲ್ಲಿ ರಚನೆ ಮಾಡಬೇಕು ಅನ್ನೋ ಆಸೆಯಿಂದ ಹೋಗಿದ್ದಾಳೆ ಅಂತ ಕಾವ್ಯ ಹಿಂಗೆಲ್ಲ ವರ್ಣಿಸುತ್ತೆ. ನಮ್ಗೆ ಇಂಥ ಉಲ್ಲೇಖದಲ್ಲಿ ಇವಳು ಕಾವ್ಯವನ್ನ ರಚನೆ ಮಾಡಿದ್ಲು ಅಂತ ಗೊತ್ತಾಗುತ್ತೆ. ಈಗ ನಾವು ಮಾತಾಡಿದಕ್ಕೇನೆ ನಾನು ಸಲ್ಲೇಖತನದ ಬಗ್ಗೆ ಕೇಳಕ್ ಹೋದ್ರೆ, ಬಟ್ ಅದು ಓವರ್ ಆಲ್ ಪ್ರೋಸೆಸ್ ಯಾವ ತರ ಇರುತ್ತೆ ಮೇಡಮ್? ನಾವು ಸಾಹಿತ್ಯಗಳೆಲ್ಲ ಒಂದಷ್ಟು ನೋಡಿದೀವಿ, ಅದಲ್ಲದೆ ಈಗ ಶಾಸನಗಳಲ್ಲೇನು ಅಷ್ಟೊಂದು ಡೀಟೈಲ್ಡ್ ಆಗಿ ಯಾವುದೋ ಒಂದ್ರಲ್ಲಿ ಸ್ವಲ್ಪ ನೋಡಿರ್ತೀವಿ, ಬಟ್ ಅದ್ರ ಅರ್ಥ ಏನು ಸಾಮಾನ್ಯ ಜನಕ್ಕೂ ಅರ್ಥ ಆಗೋದಕ್ಕೆ? ಸಲ್ಲೇಖನನ ಎರಡು ಕಾರಣಕ್ಕೆ ತಗೊಳ್ತಾರೆ. ಒಂದು, ದೇಹಕ್ಕೆ ಜಡ್ಡು ಬಂದಾಗ, ಇನ್ನು ದೇಹ ತುಂಬಾ ಸೋತು ಬಿಟ್ಟಿದೆ, ಇನ್ನೇನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಧಾರ್ಮಿಕ ವಿಧಿಯಿಂದ ತಮ್ಮ ಜೀವನವನ್ನ ಅಂತ್ಯಗೊಳಿಸುವಂತಹ ಒಂದು ವಿಧಾನ ಇದು ಸಲ್ಲೇಖನ ವ್ರತ. ಇನ್ನೊಂದು, ವೈರಾಗ್ಯ ಬಂದಾಗ ಇವರು ಸನ್ಯಾಸನ ತಗೊಳ್ತಾರೆ. ಸನ್ಯಾಸನ ತಗೊಂಡಿದ ತಕ್ಷಣ ಸಲ್ಲೇಖನ ತಗೋಬೇಕು ಅಂತಿಲ್ಲ. ಸನ್ಯಾಸನ ತಗೊಂಡಾಗ ಸಂಸಾರದಿಂದ ದೂರ ಆಗ್ತಾರೆ. ಅದಾದ್ಮೇಲೆ ಅವ್ರು ಧಾರ್ಮಿಕ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಯಾವಾಗ ಈ ಜೀವನ ಸಾಕು ಅನ್ಸತ್ತೋ ಆಗ ತಮಗ್ ತಾವೇ ಎಂಡ್ ಮಾಡ್ಕೊಳ್ಳೋದು, ಅದು ಆತ್ಮಹತ್ಯೆ ಅಲ್ಲ, ಧಾರ್ಮಿಕ ವಿಧಾನದಿಂದ ಅವರ ಒಂದು ದೈವತ್ವದ ಕಡೆ ಚಲಿಸುವಂಥದ್ದು. ಅಂದ್ರೆ ಈ ಭವದಲ್ಲಿ ನಾನು ಮಾಡಿರೋ ಕೆಲಸ ಎಲ್ಲ ಮುಗಿಸ್ದೆ ಅನ್ನೋಂಥ ಆತ್ಮತೃಪ್ತಿಯಿಂದ ಹೋಗುವಂಥದ್ದು. ಇದು ಆಕ್ಚುಲಿ ಇದು ಇತ್ತೀಚೆಗೆ ಒಂದು ಸ್ವಲ್ಪ ಕೇಸು ಆಗಿತ್ತು. ಅಂದ್ರೆ ಈ ಸಲ್ಲೇಖನ ವ್ರತ ಮಾಡಬಾರ್ದು ಅನ್ನುವಂತಹ ಒಂದು ಹೈಕೋರ್ಟ್ ಒಂದು ಬಂದಾಗ ನಮ್ಮ ಕರ್ನಾಟಕದ ಶಾಸನಗಳನ್ನ ಮುಂದಿಟ್ಕೊಂಡು ಇದು ಇವತ್ತು ಮಾಡ್ತಿರೋದಲ್ಲ, ಪ್ರಾಚೀನ ಕಾಲದಿಂದಲೂ ಇರುವಂತಹ ವಿಧಿ ಇದು, ಈ ರೀತಿ ಎಲ್ಲ ಫೈಟ್ ಮಾಡಿ ಅದನ್ನ ಮತ್ತೆ ನಮ್ಮ ಧಾರ್ಮಿಕ ವಿಧಿ ಇದು, ರೈಟ್ಸ್ ಇದು ಅಂತ ಅವ್ರು ಮತ್ತೆ ಪಡ್ಕೊಂಡಿದ್ದಾರೆ. ಇದನ್ನ ಮತ್ತೆ ಸಲ್ಲೇಖನ ವ್ರತ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಇದೆ. ಸೊ ನಮ್ಮ ಪ್ರಾಚೀನ ಕಾಲದಲ್ಲಿ ಇದೇ ನಾಗರಖಂಡನೇ ಆಳ್ತಾ ಇದ್ದಂತ, ಅಂದ್ರೆ ಇವಾಗ ನಾನು ಯಾವ ಚಿಕ್ಕಮಾಗಡಿ ಭಾಗ ಹೇಳಿದ್ನಲ್ಲ ನಾಗರಖಂಡ, ಇದೇ ನಾಗರಖಂಡದಲ್ಲಿ ರಾಷ್ಟ್ರಕೂಟರ ಕಡೆ ಭಾಗ ಅಲ್ಲ, 2ನೇ ಕೃಷ್ಣನ ಕಾಲದಲ್ಲಿ ಅವಳು ಜಕ್ಕಿಯಬ್ಬೆ ಅಂತ, ಅವಳು ಜಕ್ಕಲೆ ಅಂತಾನೆ ಅವಳ ಹೆಸರು ಕೂಡ. ನಾಗರಖಂಡ ನಾಗಾರ್ಜುನನ ಹೆಂಡತಿ ಅವಳು ಕೂಡ ದೇಹ ಹಿಂಗೆ ಮುಪ್ಪಡಿರಿದಾಗ ಅವಳಿಗೆ ಏನೋ ಒಂದು ರೋಗ ಬಂದ್ಬಿಟ್ಟಿರುತ್ತೆ. ಆ ರೋಗ ಆವರಿಸ್ಕೊಂಡಾಗ ಅವಳು ಚಾಲೆಂಜ್ ತಗೊಳ್ತಾಳಂತೆ, ರೋಗ ಬಂದು ನನ್ನ ಆವರಿಸಿ ನನ್ನನ್ನ ದೇಹವನ್ನ ನಾಶ ಮಾಡೋದಲ್ಲ, ನಾನೇ ಬಿಟ್ಟು ಹೋಗ್ತೀನಿ ಅಂತ. ಆ ಶಾಸನ ಕೂಡ ತುಂಬಾ ಚೆನ್ನಾಗಿದೆ, ಶಾಸನ ಪದ್ಯ. ಅವಳನ್ನ ಎಷ್ಟು ಚೆನ್ನಾಗಿ ಶಾಸನ ಹೊಗಳತ್ತೆ ಅಂತಂದ್ರೆ, ಅವಳು ಹೆಂಗೆ ನಾನು ಮಹಿಳೆಯರು ಹೇಗೆ ಆಡಳಿತವನ್ನ ನಿರ್ವಹಿಸಿದ್ರು ಅನ್ನುವಂಥ ವಿಭಾಗಕ್ಕೆ ಬಂದಾಗ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಅವಳು ಹೇಗೆ ಸಮರ್ಥವಾಗಿ ರಾಜ್ಯವನ್ನ ಆಳ್ತಾಳೆ, ಆಮೇಲೆ ಅವಳು ಯಾವಾಗ ಸಾಕು ಅನ್ನಿಸ್ತೋ ಆಗ ದೇಹ ಬಿಟ್ಟು ಹೋಗೋದಿಕ್ಕೂ ಅವಳು ಹಿಂಜರಿಯೋದಿಲ್ಲ, ಈ ರೀತಿ ಹೇಳುವಂತಹ ಒಂದು ಶಾಸನ. ಅಂದ್ರೆ ಸಲ್ಲೇಖನದ ಬಗ್ಗೆ ಸಾಕಷ್ಟು ಮಾಹಿತಿ ಅಂದ್ರೆ ಅದು ಕೊನೆಯದಾಗಿ ಜೀವತ್ಯಾಗ ಹೇಗ್ ಮಾಡ್ತಾರೆ ಅನ್ನೋದು. ನಾನು ಈಗ ಒಂದಷ್ಟು ನೀವು ಹೇಳಿದ್ರಿ, ವ್ರತ ಮಾಡ್ತಾ ಹೋಗ್ತಾರೆ, ಊಟದ ಪ್ರಮಾಣನ ಕಡಿಮೆ ಮಾಡ್ಕೊಂಡು ಹೋಗ್ತಾರೆ ಅಂತ, ನಿಲ್ಲಿಸ್ಬಿಡ್ತಾರೆ. ಸೊ ಹಾಗೆ ಸುತ್ತ ಹೋಗ್ತಾರ? ಇಲ್ಲ ನಾವು ಒಂದಷ್ಟು ಕಡೆ ನೋಡಿದ್ವಿ, ಒಂದ್ ಕಡೆ ಗುಂಡಿ ತರ ಮಾಡಿ ಅದ್ರೊಳಗೆ ಹೋಗಿ ಕ್ಲೋಸ್ ಮಾಡ್ಕೊಂಡು ಎಂಡ್ ಹಾಕೋದು, ಆ ರೀತಿ ಎಲ್ಲ ಇಲ್ಲ. ಅವರು ಸಮಾಧಿ ಒಳಗಡೆ ಕೂತ್ಕೊಳ್ಳೋಗಿ, ಸಮಾಧಿ ಮರಣ ಅಂತ ಹೇಳಿದ್ರೆ ಸಮಾಧಿ ಒಳಗಡೆ ಹೋಗಿ ಕೂತ್ಕೊಳ್ಳೋದು ಅಂತಲ್ಲ, ಅಂದ್ರೆ ಅವರು ಭೂಮಿ ಮೇಲೆ ಇರ್ತಾರೆ, ಅವರು ಅವ್ರನ್ನ ನೋಡ್ಕೊಳ್ಳೋರೊಬ್ರು ಇರ್ತಾರೆ. ಮತ್ತೆ ಇನ್ನೊಂದಷ್ಟು ಉಲ್ಲೇಖಗಳು ಕತ್ತನ ಕಟ್ಕೊಳ್ಳೋದು, ಅದು ಬೇರೆ, ಅದು ಆತ್ಮಬಲಿ ಬೇರೆ, ಸಲ್ಲೇಖನ ಬೇರೆ. ಬಟ್ ಸಲ್ಲೇಖನದಲ್ಲಿ ಈ ತರದ್ದು ಯಾವ್ದು ಬರೋದಿಲ್ಲ. ದೈಹಿಕ ಹಿಂಸೆ ಇರಲ್ಲ, ದೈಹಿಕ ಹಿಂಸೆ ಅಂದ್ರೆ ಆಹಾರ ತಗೊಳ್ದಲೆ ಅವರು ಪ್ರಾಣ ಬಿಡೋದೇ ಹೊರತು ಕತ್ತಿ ತಗೊಂಡ್ ಕಟ್ ಮಾಡ್ಕೊಳ್ಳೋದು, ಚುಚ್ಕೊಳ್ಳೋದು, ಈ ತರ ಯಾವ್ದು ಇಲ್ಲ. ಅದೆಲ್ಲ ಬೇರೆ ಬೇರೆ ಪ್ರಕಾರದ ಆತ್ಮಬಲಿಗಳು. ಇದು ಧಾರ್ಮಿಕ ವಿಧಾನದಲ್ಲಿ ಬೆರಳು ಕೊಡೋದು ಇವೆಲ್ಲ ಅದೆಲ್ಲ ಬೇರೆ ವಿಧಾನ. ಸಲ್ಲೇಖನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನೀವ್ ಹೇಳ್ದಂಗೆ ಬೆರಳು ಕೊಡೋ ವಿಧಿ ಅದು ಬಲಿ ಆಗತ್ತೆ. ಈ ನಮ್ಮ ರಾಷ್ಟ್ರಕೂಟ ರಾಜ ಅಮೋಘ ವರ್ಷ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಬೆರಳನ್ನ ಕೊಟ್ಟ ಅನ್ನೋ ಒಂದು ಉಲ್ಲೇಖ ಸಿಗತ್ತೆ. ಅದು ಸಲ್ಲೇಖನ ಅನ್ನಿಸ್ಕೊಳ್ಳಲ್ಲ, ಅದು ಬೇರೆ, ಇದು ಬೇರೆ ವಿಧಾನ.
ಹೀಗೆ 16ನೇ ಶತಮಾನದ ಒಬ್ಳು ನಾಗಲಾದೇವಿ ಅನ್ನೋಳು ಕೂಡ ಷೋಡಶ ಭಾವನೆಯ ನೊಂಪು ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿದಾಳೆ. ಕಾವ್ಯಗಳನ್ನ ರಚನೆ ಮಾಡಿರುವಂತಹ ಮಹಿಳೆಯರ ಉಲ್ಲೇಖ ಸಿಗತ್ತೆ, ಆದ್ರೆ ನಿಮ್ಗೆ ಕಾವ್ಯ ಸಿಕ್ಕಿರೋದು ಕಡಿಮೆ ಆಗುತ್ತೆ. ಸೊ ಹೀಗೆ ನಮ್ಗೆ ವಿದ್ಯಾಭ್ಯಾಸದ ಒಂದು ಒಂದು ವಿಧಾನ, ಮಹಿಳೆಯರು ಹೇಗೆ ಓದ್ತಾ ಇದ್ರು ಅಂತ ನೋಡಿದಾಗ ಅವ್ರ ಅಧ್ಯಯನ ನಮ್ಗೆ ತಾಳೆಗರಿಗಳಲ್ಲೂ ಸಿಗುತ್ತೆ, ಹಸ್ತಪ್ರತಿಗಳಲ್ಲಿ ಪುಷ್ಪಿಕೆಗಳು ಅಂತ ಸಿಗುತ್ತೆ. ಈ ಆರಂಭದ ಕೆಲವೊಂದು ಭಾಗ, ಕಾವ್ಯ ಆದ ನಂತರದಲ್ಲಿ ಕೆಲವೊಂದು ಭಾಗ ಸಿಗುತ್ತೆ. ಆ ಭಾಗದಲ್ಲಿ ಯಾರಿಗೋಸ್ಕರ ಇದನ್ನ ಪ್ರತಿ ಮಾಡಿಸಿದ್ರು, ಈಗ ಪ್ರಿಂಟಿಂಗ್ ಪ್ರೆಸ್ ಇಲ್ದಲೇ ಇದ್ದಾಗ ಕಾಪಿ ಮಾಡ್ಕೊಳ್ಬೇಕಾಗ್ತಿರುತ್ತೆ. ಹಾಗೆ ಪ್ರತಿ ಮಾಡ್ಕೊಳ್ಳುವಾಗ ಪ್ರತಿಕಾರ ಹೇಳ್ತಾನೆ, ನಾನು ಇಂಥವ್ರಿಗೋಸ್ಕರ ಇದನ್ನ ಪ್ರತಿ ಮಾಡಿದೆ, ಇಂಥವ್ರಿಗೋಸ್ಕರ ಇಂಥವ್ರು ನನಗೆ ಹೇಳಿದ್ರು, ಹೀಗೆಲ್ಲ ಹೇಳಿದಾಗ ಧಾರ್ಮಿಕ ಕೃತಿಗಳಷ್ಟೇ ಅಲ್ಲ, ಸಾಮಾಜಿಕ ಕೃತಿಗಳನ್ನ ಕೂಡ ರಚನೆ ಮಾಡ್ಕೊಂಡು ಅದನ್ನ ಓದ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು ಅಂತ. ಅಂದ್ರೆ ಮಹಿಳೆಯರು ಎಂತೆಂಥ ಕೃತಿಗಳನ್ನ ಅಧ್ಯಯನ ಮಾಡ್ತಾ ಇದ್ರು ಅನ್ನೋದಕ್ಕೆ ನನಗೆ ಗೊತ್ತಾಗತ್ತೆ. ಎಲ್ಲೆಲ್ಲ ನಮ್ಗೆ ಅವ್ರಿಗೆ ವಿದ್ಯಾಭ್ಯಾಸ ಇರ್ತಿತ್ತು. ಸಾಮಾನ್ಯ ಮಹಿಳೆಯರು ಮಾಡ್ತಾ ಇದ್ರು, ಜೈನ ಮಹಿಳೆಯರು, ವೀರಶೈವ ಧರ್ಮದ ಮಹಿಳೆಯರು, ಹಾಗೆ ಕೆಲವೊಂದು ವೃತ್ತಿಗಳನ್ನ ಹೇಳ್ಕೊಂಡಿದ್ದಾರೆ. ಇಂಥ ವೃತ್ತಿನಲ್ಲಿರೋರು ನಾವು ಇದನ್ನ ಪ್ರತಿ ಮಾಡಿಸ್ಕೊಂಡಿದೀವಿ ಅಂತ. ಆ ಥರ ಕೃತಿಗಳಲ್ಲಿ ನಮ್ಗೊಂದು ವಿಶೇಷವಾದ ಮಾಹಿತಿ ಅಂತಂದ್ರೆ, ನಮ್ಗೆ ಅಮೃತಾ ಜಮ್ಮಣ್ಣಿ ಅಂತ ಒಬ್ಳು ಬರ್ತಾಳೆ. ನಮ್ಮ ಮೈಸೂರಿನ ಚಿಕ್ಕದೇವರಾಯ ಒಡೆಯನ ತಾಯಿ ಹೆಸರು ಅಮೃತಾ ಜಮ್ಮಣ್ಣಿ, ಮಗಳು ಕೂಡ ಅದೇ ಹೆಸರಿನಲ್ಲೇ ಇದ್ದವಳು. ಅವಳು ಕಾದಂಬರಿ ಕೃತಿಯನ್ನ, ಕನ್ನಡ ಕಾದಂಬರಿ ಗದ್ಯದಲ್ಲಿರೋದನ್ನ ಪ್ರತಿ ಮಾಡಿಸ್ಕೊಳ್ತಾಳೆ. ಅದನ್ನ ಷಡಕ್ಷರಿ ದೇವ ರಚನೆ ಮಾಡಿರೋದು ಅನ್ನೋ ಉಲ್ಲೇಖ ಸಿಗುತ್ತೆ. ನಮ್ಗೆ ಷಡಕ್ಷರಿ ರಚನೆ ಮಾಡಿರುವಂತಹ ಬೇರೆ ಬೇರೆ ಕಾವ್ಯಗಳು ಸಿಗುತ್ತೆ, ಇದುವರೆಗೂ ಸಿಕ್ಕಿದೆ. ಆದ್ರೆ ಷಡಕ್ಷರಿ ದೇವ ಒಂದು ಗದ್ಯ ಕೃತಿಯನ್ನ ಕನ್ನಡದಲ್ಲಿ ರಚನೆ ಮಾಡಿದ್ದ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಕಾದಂಬರಿ, ಅದೇ ಕರ್ನಾಟಕ ಕಾದಂಬರಿ ಅಂತ ಪದ್ಯದಲ್ಲಿ ರಚನೆ ಆಗಿದೆ, ನಾಗವರ್ಮ ರಚನೆ ಮಾಡಿರೋದು. ಬಾಣ ರಚನೆ ಮಾಡಿರೋದನ್ನ ನಾಗವರ್ಮ ಮಾಡಿದ್ದಾನೆ, ಅದು ಪದ್ಯದಲ್ಲಿದೆ. ಆದ್ರೆ ಇದು ಗದ್ಯದಲ್ಲಿ, ಅಂದ್ರೆ ಸಂಸ್ಕೃತದ ನೇರ ಗದ್ಯ ಅನುವಾದವನ್ನ ಷಡಕ್ಷರಿ ದೇವ ಮಾಡಿದ್ದಾನೆ. ಅದನ್ನ ಇವಳು ಪ್ರತಿ ಮಾಡಿಸ್ಕೊಳ್ತಾಳೆ, ಲಿಪಿ ಮಾಡಿಸ್ಕೊಳ್ತಾಳೆ. ಆ ಲಿಪಿ ಮಾಡಿರೋನ್ ಹೇಳ್ತಾನೆ, ನನ್ಗೆ ಇನ್ನೂ ಇಷ್ಟು ದುಡ್ಡು ಕೊಡ್ಬೇಕು, ಇಷ್ಟು ದುಡ್ಡು ಕೊಟ್ಟಿಲ್ಲ, ಅಮೃತಾ ಜಮ್ಮಣ್ಣಿ ಅವ್ರಿಗೆ ನಾನು ಇದನ್ನ ಬರ್ಕೊಟ್ಟಿದ್ದೀನಿ ಅಂತ ಹೀಗೆಲ್ಲ ಉಲ್ಲೇಖ ಮಾಡ್ತಾನೆ. ಇವ್ರು ಯಾವ ಭಾಷೆಯಲ್ಲಿ ಬರ್ಸ್ಕೊಳ್ತಾರೆ? ಕನ್ನಡನೇ. ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿಸ್ಕೊಳ್ತಾರೆ. ಷಡಕ್ಷರಿಯಿಂದ ಮಾಡಿಸ್ಕೊಂಡಿದ್ದಾಳೆ ಅವಳು. ಷಡಕ್ಷರಿಯಿಂದ ಇವಳು ಪೂರ್ವಜರು, ಅಂದ್ರೆ ಇವಳ ಅಜ್ಜಿ ಹೆಸರು ಅಮೃತಾ ಜಮ್ಮಣ್ಣಿ. ಬಹುಶಃ ಅವ್ರ ಕಾಲದಲ್ಲಿ ಅರಮನೆಯ ಮಹಿಳೆಯರು ಓದೋದಿಕ್ಕೆ ಅಂತ ಮಾಡಿಸ್ಕೊಂಡಿದ್ರು ಅಂತ. ನಮ್ಗೆ ಇಂತಹ ಒಂದು ಹಸ್ತಪ್ರತಿಗಳಿಂದ ಮಹಿಳೆಯರು ಓದೋದಿಕ್ಕೆ ಎಂತೆಂಥ ಕೃತಿಗಳನ್ನ ರಚನೆ ಮಾಡಿಸ್ಕೊಳ್ತಾ ಇದ್ರು. ಡಿಮ್ಯಾಂಡ್ ಮಾಡಿ, ನಂಗೆ ಇದನ್ನ ಬೇಕು, ಇದನ್ನ ಮಾಡ್ಕೊಡು ಅಂತ ಹೇಳಿ ರಚನೆ ಮಾಡಿಸ್ಕೊಂಡು ಓದ್ತಾ ಇದ್ರು. ಹೀಗೆಲ್ಲ ನೋಡಿದಾಗ ಮಹಿಳೆಯರಿಗೆ ಒಂದು ಎಂತ ಅಭಿರುಚಿ ಇರ್ತಿತ್ತು, ಅವ್ರು ಯಾವ್ಯಾವ ಕೃತಿಗಳನ್ನ ಓದ್ತಾ ಇದ್ರು, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಅವ್ರ ವಿದ್ಯಾಭ್ಯಾಸದ ಬಗ್ಗೆ ನಮ್ಗೆ ಇದು ಬೆಳಕು ಚೆಲ್ಲತ್ತೆ, ಮಾಹಿತಿ ಕೊಡುತ್ತೆ. ಈಗ ನಮ್ಗೆ ಕವಿರಾಜ ಮಾರ್ಗದಲ್ಲಿ ಒಂದಷ್ಟು ಕವಿಗಳ ಹೆಸರುಗಳನ್ನ ಬಳಕೆಯಲ್ಲಿ ಬರುತ್ತಲ್ಲ, ಅವ್ರದ್ದೇನು ಸಿಗ್ಲಿಲ್ಲ ಅಂದ್ರೂ ಹಿಂದೆ ಈ ತರದ ಕವಿಗಳಿದ್ರು ಅನ್ನೋದು, ಭಾರವಿ, ಇವ್ರನ್ನೆಲ್ಲ ಒಂದಷ್ಟು ವಿಚಾರಗಳು, ಸುಮಾರು ಜನ ಕವಿಗಳನ್ನೆಲ್ಲ ಮೆನ್ಷನ್ ಮಾಡುತ್ತಾರಲ್ಲ, ಆ ತರ. ಬಟ್ ಅವ್ರದ್ದೇನು ನಮಗ್ ಸಿಕ್ಕಿಲ್ಲ ಅಂದ್ರೂ ಈ ತರ ಇದ್ರು ಅನ್ನೋದನ್ನ ಹೇಳ್ತಾರಲ್ಲ, ಆ ತರ ಮಹಿಳೆಯರ ಹೆಸರುಗಳು ಇದೆಯಾ? ಕರೆಕ್ಟ್. ಕವಿರಾಜ ಮಾರ್ಗದಲ್ಲಿ ಮಹಿಳೆಯರ ಹೆಸರು ಸಿಗೋದಿಲ್ಲ. ನಮ್ಗೆ ಆನಂತರ ಕಾಲದಲ್ಲಿ, ನಾನು ಈಗ ಹೇಳಿದ್ನಲ್ಲ, ಶಾಸನದಲ್ಲಿ ಸಿಕ್ಕಿರುವಂಥದ್ದು, ಬೇರೆ ಕವಿಗಳ ಕೃತಿನಲ್ಲಿ ನಮ್ಗೆ ಸಿಕ್ಕಿರೋದು ಹಾಗೆ ಸಿಗುತ್ತೆ. ನಮಗೆ ಸುಮಾರು ಮೈಸೂರು ಅರಸರ ಕಾಲದಲ್ಲಿ ಸಂಚಿ ಹೊನ್ನಮ್ಮ ಅಂತ, ಸಂಚಿ ಹೊನ್ನಮ್ಮ ಕೂಡ ಸಾಮಾನ್ಯ ಮಹಿಳೆ, ಊಳಿಗದವಳು. ಅಂದರೆ ಅವಳು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇವಳ ವಿಚಾರಣೆ ತುಂಬ ವಿಶೇಷ ಅನಿಸುತ್ತೆ. ಇವಳಿಗೆ ವಿದ್ಯಾಭ್ಯಾಸ ಸಿಕ್ಕಿದ್ದೇ ತುಂಬ ವಿಶೇಷ. ರಾಣಿಗೆ, ಚಿಕ್ಕದೇವರಾಯನ ಹೆಂಡತಿ ದೇವಮ್ಮಾಜಿ, ಅವಳಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಡ್ಬೇಕಾದ್ರೆ ಇವಳು ಕೂಡ ಕುತ್ಕೊಳ್ತಾ ಇದ್ಲಂತೆ ಜೊತೆನಲ್ಲಿ. ಇವಳು ಕೆಲಸ ಮಾಡೋಳು. ಅವಳು ಎಂತ ಕೆಲಸ ಅಂದ್ರೆ, ಸಂಚಿ ಅಂದ್ರೆ ಎಲೆ ಅಡಿಕೆನ ಮಡಿಸಿ ರಾಜರಿಗೆ ಕೊಡೋರು, ಅವ್ರು ಉಗಿದಾಗ ಪಾತ್ರೆ ಹಿಡಿಯೋದು, ಇಂತ ಕೆಲಸ ಮಾಡ್ತಾ ಇರ್ತಾಳೆ. ಆದ್ರೆ ರಾಣಿ ಒಬ್ಳೆ ವಿದ್ಯಾಭ್ಯಾಸ ಕುತ್ಕೊಳ್ತಾಳೆ ಅಂತ ಇವಳು ಜೊತೆನಲ್ಲಿ ಕೂರಿಸ್ಕೊಂಡು ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇರ್ತಾರೆ. ಇವಳೇ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಕಲ್ತ್ಬಿಡ್ತಾಳೆ. ಆದ್ರೆ ಅರಮನೆಯಲ್ಲಿ ಇವಳು ಪೈಪೋಟಿ ಅಂತಿಲ್ಲ, ಇವಳನ್ನ ಹೊಗಳ್ತಾನೆ. ಆಳಸಿಂಗಾಚಾರ್ಯ ಒಂದು ಸಭೆಯಲ್ಲಿ ಹಿಂಗೆ ಕೂತಿದ್ದಾಗ ಚಿಕ್ಕದೇವರಾಯನು ಕೂತಿರ್ತಾನೆ. ಆಗ ಹೇಳ್ತಾನೆ, ತುಂಬಾ ಚೆನ್ನಾಗಿ ವಿದ್ಯೆ ಕಲಿತಾ ಇದ್ದಾಳೆ ಅಂತ ಇವಳನ್ನ ಹೊಗಳಿದಾಗ ರಾಜನಿಗೆ ತುಂಬಾ ಖುಷಿ ಆಗುತ್ತೆ. ಹಾಗಾದ್ರೆ ಅವಳಿಂದ ಏನಾರ ಬರ್ಸ್ಬಹುದಲ್ವಾ ಅಂತ ಹೇಳಿದಾಗ ದೇವಜಮ್ಮಣ್ಣಿ ಹೇಳ್ತಾಳೆ, ಆ ಕೃತಿಯ ಆರಂಭದಲ್ಲೇ ಹೇಳ್ಕೊಂಡಿದ್ದಾಳೆ ಸಂಚಿ ಹೊನ್ನಮ್ಮ, ಎನ್ನ ಚಿಹ್ನೆ ಅಂತೆಲ್ಲ ಹೇಳ್ಬಿಟ್ಟು ನೀನ್ ಕಾವ್ಯ ರಚನೆ ಮಾಡು, ಬರೀ ಅಂತ ಪ್ರೋತ್ಸಾಹ ಕೊಡ್ತಾಳಂತೆ. ಅಂದ್ರೆ ನಾವು ಕಥೆಗಳಲ್ಲಿ, ಬೇರೆ ಬೇರೆ ಕಥೆಗಳಲ್ಲಿ ಅಸೂಯೆ ಪಡೋವಂಥದ್ದು ಇಂಥದ್ದನ್ನೆಲ್ಲ ನೋಡ್ತೀವಿ. ಆದ್ರೆ ಇಲ್ಲಿ ರಾಣಿಯೊಬ್ಳು ತನ್ನ ಉಳಿಗದವಳಿಗೆ ಪ್ರೋತ್ಸಾಹ ಕೊಡ್ತಾಳೆ, ನೀನ್ ಬರಿ ಅಂತ ಹೇಳಿ. ತನ್ನ ಗುರು ಕೂಡ ಹೇಳ್ತಾನೆ, ನೀನ್ ಬರಿಬೇಕು ಅಂತ. ಅದಾದ್ಮೇಲೆ ನಾನು ಈ ಕೃತಿನ ರಚನೆ ಮಾಡಿದೆ ಅಂತ ಹೇಳ್ಕೊಳ್ತಾನೆ. ನಮ್ಗೆ ಇಲ್ಲಿ ತನಕ ಮಹಿಳೆಯರು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಹೀಗೆ ಆಧಾರ ಸಿಗುತ್ತೆ. ಆನಂತರದಲ್ಲಿ ಮಹಿಳೆಯರ ವಿದ್ಯಾಭ್ಯಾಸ ಸ್ವಲ್ಪ ಕುಂಠಿತಗೊಳ್ಳುತ್ತೆ, ನಮ್ಗೆ ರಾಜಕೀಯ ಕಾರಣಗಳನ್ನ, ದೇಶಾದ್ಯಂತ ಒಂದು ರಾಜಕೀಯದ ಆಕ್ಚುಲಿ ಪುರುಷರ ಕಾವ್ಯಗಳು, ಕೃತಿಗಳೇ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗಿದೆ. ಹೌದು. ಅದರಲ್ಲೂ ನಮ್ಮ ದಕ್ಷಿಣ ಕರ್ನಾಟಕದ ಕೆಲವೊಂದು ರಾಜ್ಯಗಳಲ್ಲಿ ಮೈಸೂರು ಆಳ್ವಿಕೆಯ ಒಂದು ಸುಸ್ಥಿತಿನಲ್ಲಿ ಇತ್ತು ಅಂತ ಹೇಳ್ಬೋದು.
ಅಂತ ಕಡೆನಲ್ಲಿ ಕೂಡ ಚಿಕ್ಕದೇವರಾಯನ ನಂತರ ಕಾಲದಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆಗೋಯ್ತು. ಹೌದು, ಕರೆಕ್ಟ್. ನಮ್ಗೆ ಅದರಲ್ಲೂ 18-19ನೇ ಶತಮಾನದಲ್ಲಿ ಕೆಲವು ಮಹಿಳೆಯರು ಕಾವ್ಯ ರಚನೆ ಮಾಡಿರೋದು ಅಂದ್ರೆ ಕೃತಿಗಳನ್ನ, ಕೀರ್ತನೆಗಳನ್ನ ರಚನೆ ಮಾಡಿರೋದು ಗೊತ್ತಾಗತ್ತೆ. ಆದ್ರೆ ಅವ್ರು ಬರಿತಾ ಇರ್ಲಿಲ್ಲ. ನಮ್ಗೆ ಹರಪನಹಳ್ಳಿ ಭೀಮವ್ವ ಇರಬಹುದು, ಸಾವಿತ್ರಿಬಾಯಿ ಬಾಳೆಗದ್ದೆ, ಇವರೆಲ್ಲ ರಚನೆ ಮಾಡಿದಾಗ ಅವ್ರ ಸುತ್ತಮುತ್ತ ಇದ್ದವ್ರು ಬರ್ಕೊಳ್ತಾ ಇದ್ರಂತೆ. ಅದನ್ನ ಕೂಡ ಹೇಳಿದ್ದಾರೆ. ಸಾವಿತ್ರಿಬಾಯಿ ಬಾಳೆಗದ್ದೆ ಅವರು ಮೈದ್ನ ಬರ್ಕೊಡ್ತಾ ಇದ್ರು ಅವ್ರಿಗೆ. ಈ ರೀತಿ ಎಲ್ಲ ನಮ್ಗೆ ಮಾಹಿತಿ ಸಿಗುತ್ತೆ. ಅಂದ್ರೆ ಅದರ ಅರ್ಥ ಅವರು ವಿದ್ಯಾಭ್ಯಾಸ ಇಲ್ಲ, ಅವ್ರಿಗೆ ಅಕ್ಷರಾಭ್ಯಾಸ ಇಲ್ಲ, ಬರೆಯೋಕೊಬ್ರು ಬೇಕಿತ್ತು ಅನ್ನೋ ತರ ಬೇಕಿತ್ತು. ಸೊ ಅದನ್ನ ಬೇರೆಯವರು ಇವ್ರು ಹಾಡ್ತಾ ಹೋದ್ರೆ ಅದನ್ನೊಬ್ರು ಬರ್ಕೊಳ್ತಾ ಇದ್ರು. ಇಂತಹ ಪರಿಸ್ಥಿತಿ ಬಂದ್ಬಿಡ್ತು. ಅಂದ್ರೆ ವಿದ್ಯಾಭ್ಯಾಸ ನಮ್ಮಲ್ಲಿ 12ನೇ ಶತಮಾನದಲ್ಲಿ ತುಂಬಾ ಉಚ್ಚಾಯಮಾನದಲ್ಲಿ ಇದ್ದಂತದ್ದು. 12ರಿಂದ ಹತ್ತತ್ರ ನಮಗೆ ಬ್ರಿಟಿಷರು ಬರೋವರೆಗೂ ತುಂಬಾ ಚೆನ್ನಾಗಿದ್ದಂತ ಕನ್ನಡ ಸಾಹಿತ್ಯ, ಅದಾದ್ಮೇಲೆ ಒಂದು 150 ವರ್ಷ ಎಲ್ಲೋ ಹೋಗ್ಬೇಕಾಗಿದ್ದು ಫುಲ್ ಡೌನ್ ಆಗುತ್ತೆ ಅನ್ನೋದು ಒಂದ್ ಕಡೆ ಬಳಸ್ತಾರೆ. ಹೊರಗಡೆ ಕಳ್ಸೋದಿಕ್ ಆಗ್ತಿರ್ಲಿಲ್ಲ, ವಿದ್ಯಾಭ್ಯಾಸ ಕೊಡೋದಿಕ್ ಆಗ್ತಿರ್ಲಿಲ್ಲ, ಅವ್ರಿಗೆ ಬೇರೆ ಬೇರೆ ಒಂದು ಚಟುವಟಿಕೆನೇ ಆಗ್ಬಿಡ್ತು, ವಿದ್ಯಾಭ್ಯಾಸದ ಕಡೆ ಗಮನ ಕೊಡಕ್ ಆಗ್ತಿರ್ಲಿಲ್ಲ. ಅಂತದ್ರಲ್ಲೂ ನಾನು ಆಗ್ಲೇ ಹೇಳ್ದಂಗೆ ಹರಪನಹಳ್ಳಿ ಭೀಮವ್ವ ಅವರೆಲ್ಲ ಕೃತಿಗಳನ್ನ, ಕೀರ್ತನೆಗಳನ್ನ ರಚನೆ ಮಾಡಿದಾಗ ಬೇರೆಯವರು ದಾಖಲೆ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ಹಾಗೆ ದಾಖಲೆ ಆಗ್ದಲೇ ಇರುವಂತದ್ದು ಬೇಕಾದಷ್ಟಿರುತ್ತೆ. ಈ ತರ ಒಂದು ನೋಡಿದಾಗ ನಮ್ಮ ಮಹಿಳೆಯರ ವಿದ್ಯಾಭ್ಯಾಸ ನಾವು ನಮ್ಮ 1880ರ ನಂತರದಲ್ಲಿ SG ನರಸಿಂಹಾಚಾರ್ಯರು ಮತ್ತೆ M ರಾಮಾನುಜಯ್ಯಂಗಾರು ಇವರು ಪ್ರಕಾವ್ಯ ಮಾಲಿಕೆ ಅನ್ನೋ ಹೆಸರಿನಲ್ಲಿ ಒಂದಷ್ಟು ಹಳೆಯ ಕೃತಿಗಳನ್ನೆಲ್ಲ ಪ್ರಿಂಟ್ ಮಾಡ್ತಾರೆ. ಆಗ ಮುದ್ರಣ ಕಲೆ ನಮಗೆ ಹೊಸದಾಗಿ ಪರಿಚಯ ಆಗಿರುತ್ತೆ. ಅವರು ಅದನ್ನ ಪಬ್ಲಿಷ್ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಮುದ್ದಣ ಏನ್ ಮಾಡ್ತಾನೆ, ಅವನ ಮೊದಲ ಕೃತಿ ಅವನ ಪ್ರಿಂಟಿಗೆ ಕಳಿಸೋವಂಥದ್ದು ಶ್ರೀರಾಮ ಪಟ್ಟಾಭಿಷೇಕ. ಅದನ್ನ ಅವನ ಹೆಸರಲ್ಲಿ ಕಳಿಸೋದಿಲ್ಲ, ಮಹಾಲಕ್ಷ್ಮಿ ವಿರಚಿತ ಅಂತ ಕಳಿಸ್ತಾನೆ. ಇವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಮಹಾಲಕ್ಷ್ಮಿ ಅನ್ನೋ ಒಬ್ಳು ಮಹಿಳೆ ಇಷ್ಟು ಚೆನ್ನಾಗಿರೋ ಕಾವ್ಯ ರಚನೆ ಮಾಡಿದಾಳೆ ಅಂತ. ಅದನ್ನ ಮುದ್ರಣ ಮಾಡಿದ್ದಲ್ದಲೆ ಮುದ್ರಣಂಗೆ ಒಂದು ಪೋಸ್ಟ್ ಕಾರ್ಡ್ ನಲ್ಲಿ ಒಂದಷ್ಟು ಪ್ರಶ್ನೆಗಳು ಹಾಕ್ತಾರೆ. ಯಾರು ಈ ಮಹಾಲಕ್ಷ್ಮಿ, ಎಲ್ಲಿದ್ದವಳು, ಯಾವ ಕಾಲದವಳು, ಅವಳು ಬರೆದಿರೋ ಇನ್ಯಾವ್ದಾರಂತ ಕೃತಿ ಇದೆಯಾ ಅಂತ. ಅಂದ್ರೆ ಮಹಿಳೆಯರು ಕಾವ್ಯ ರಚನೆ ಮಾಡ್ತಾರೆ ಅಂತಂದ್ರೆ ಪ್ರೋತ್ಸಾಹ ಕೊಡ್ತಾ ಇದ್ದಂತ ಜನ ಇತ್ತೀಚಿನ ತನಕನೂ ನಾವು ನೋಡ್ತೀವಿ. ಆಮೇಲೆ ಗೊತ್ತಾಗತ್ತೆ ಅದು ಬರ್ದಿರೋದು ಮುದ್ದಣ, ಅದು ಮಹಾಲಕ್ಷ್ಮಿ ಅನ್ನೋದು ಬರೀ ಅವನು ನನ್ನ ಕೃತಿ ಅಂದ್ರೆ ಪ್ರಕಟ ಮಾಡ್ತಾರೋ ಇಲ್ವೋ, ಮಹಾಲಕ್ಷ್ಮಿಯಿಂದ ಮಾಡ್ತಾರೆ ಅಂದ್ರೆ ಮಹಿಳೆ ಹೆಸರಲ್ಲಿ ಇದ್ರೆ ಪ್ರಕಟ ಮಾಡ್ತಾರೆ ಅನ್ನೋ ಮನಸ್ಥಿತಿ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ ಮಹಿಳೆಯರಿಗೆ ಎಂಕರೇಜ್ ಮಾಡ್ತಾ ಇದ್ರು. ಇದು 880ರಲ್ಲಿ ಆಗಿರೋದು, 1880ರಲ್ಲಿ, ತುಂಬಾ ಇತ್ತೀಚೆಗೆ. 880-90 ಕಾಲದಲ್ಲಿ, 80-90 ಮುದ್ದಣ ಇದ್ದಿದ್ದೆ 1903ರಲ್ಲಿ ಅವ್ನು ತೀರ್ಕೊಂಡ್ಬಿಡ್ತಾನೆ. ಸೊ ಆ ಟೈಮ್, ಅದಕ್ಕಿಂತ ಮುಂಚೆ ಮುದ್ದಣನೇ ಬರ್ದಿರೋದು, ಅವ್ರು ಬರ್ದಿರೋದು ಇಲ್ಲ, ಮುದ್ದಣನೇ ಬರ್ದಿರೋದು. ಆದ್ರೆ ನಾನೇ ಬರ್ದಿದ್ದು ಅಂತ ಹೇಳ್ಕೊಳ್ಳೋದಕ್ಕೆ ಅವ್ನಿಗೆ ಸಂಕೋಚ ಆಗಿ ಒಬ್ಳು ಮಹಿಳೆ ಹೆಸರು ಹೇಳಿದ್ರೆ ಪ್ರಕಟ ಮಾಡ್ತಾರೆ ಅಂತ. ಇದು ಆಮೇಲೆ ಗೊತ್ತಾಗಿರೋದು. ಹೌದು, ಆಮೇಲೆ ಗೊತ್ತಾಯ್ತು. ಆಮೇಲೆ ಸೆಕೆಂಡ್ ಎಡಿಷನ್ನೇ ಮುದ್ದಣನ ಹೆಸರಲ್ಲಿ ಬಂತು. ಈಗಲೂ ಅಷ್ಟೇ ಸೆಕೆಂಡ್ ಎಡಿಷನ್ ಅಲ್ಲೇ ಆ ಮೊದಲನೇ ಎಡಿಷನ್ ಒಂದು ಫೋಟೋ ಹಾಕಿದ್ದಾರೆ, ನೀವು ನೋಡ್ಬೋದು ಅದ್ರದ್ದು, ಈ ತರ ಮಾಡಿದ್ರು ಅಂತ. ಅದನ್ನ ಮಹಾಲಕ್ಷ್ಮಿ ವಿರಚಿತ ಅನ್ನೋ ಹೆಸರಲ್ಲೇ ಬರುತ್ತೆ. ಅಂದ್ರೆ ಮಹಿಳೆಯರಿಗೆ ಎಷ್ಟು ಎಂಕರೇಜ್ ಮಾಡ್ತಾ ಇದ್ರು ಆನಂತರ ಕಾಲದಲ್ಲೂ ಅನ್ನೋದನ್ನ. ಏನ್ ಕಾವ್ಯ ಬರ್ದಿದ್ದಾರೆ ಮೇಡಮ್ ಅದು? ರಾಮ ಪಟ್ಟಾಭಿಷೇಕ, ರಾಮಾಯಣ ಪಟ್ಟಾಭಿಷೇಕ. ಅದು ವಿಶೇಷವಾದಂತ ಕೃತಿ. ರಾಮ ಪಟ್ಟಾಭಿಷೇಕ ಒಂಥರ ರನ್ನ ಹೇಳಿರೋ ಹಂಗೆ, ಅಂದ್ರೆ ಹಿಂದಿಂದ ಹೇಳ್ಕೊಂಡ್ ಬರುತ್ತೆ ಆ ಕಾವ್ಯ. ರಿವರ್ಸ್ ಸ್ಕ್ರೀನ್ ಪ್ಲೇ. ಸೀತೆನ ಗದಾಯುದ್ಧದ ತರ. ಕರೆಕ್ಟ್. ಗದಾಯುದ್ಧದ ತರದ ಕಾವ್ಯ ಇನ್ನೊಂದಿಲ್ಲ ಬಿಡಿ, ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹೌದು, ಇದು ರಾಮ ಪಟ್ಟಾಭಿಷೇಕನೂ ಅಷ್ಟೇ ಹಿಂದಿಂದ ಬರುವಂತದ್ದು. ಬೇಕಾದ್ರೆ ಅದಕ್ಕೆ ನೀವು ಬೇರೆ ಒಂದು ಎಪಿಸೋಡೇ ಮಾಡಬಹುದು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ರಾಮ ಪಟ್ಟಾಭಿಷೇಕ. ಆ ರೀತಿ ಕೃತಿಗಳು ಅದೇ ಮಹಿಳೆಯರಿಗೆ ಎಂಕರೇಜ್ ಮಾಡ್ತಾ ಇದ್ರು ಅನ್ನೋದಕ್ಕೆ ನಮ್ಗಿಂತ ಸಾಕಷ್ಟು ದಾಖಲೆಗಳನ್ನ ನಾವು ಗಮನಿಸ್ತೀವಿ. ಐಗೂರಿನ ಪಾಳೆಗಾರ ಅವನು ಮದ್ವೆ ಆಗ್ತಾ ಇರೋ ಸಂದರ್ಭದಲ್ಲೇ, ಅವನ್ರೆ ಬೇರೆ ಒಂದು ಹುಡುಗನ ಜೊತೆ ಮದ್ವೆ ಆಗ್ತಾ ಇರೋ ಸಂದರ್ಭದಲ್ಲೇ ಹೋಗಿ ಅವಳನ್ನ ಅಪಹರಣ ಮಾಡ್ಕೊಂಡ್ ಬಂದು ತಾನು ಮದ್ವೆ ಮಾಡ್ಕೊಂಡೆ ಅಂತ ಹೇಳ್ಕೊಂಡಿದ್ದಾನೆ. ಮದುವೆ ಮನೆಗೆ ನುಗ್ಗಿ ಹೊತ್ಕೊಂಡ್ಬರೋದು ಅಂತೀವಲ್ಲ, ಪ್ರಾಣ ಒಂದ್ಸತಿ ಹೋಗ್ಬಿಡತ್ತೆ. ಮಾನ ಅನ್ನೋದು ದಿನ ಹೋಗ್ತಾ ಇದ್ದಷ್ಟು ದಿನ ನಾವು ಸಾಯ್ತಾ ಇರ್ತೀವಿ ಅಂತ ಅಲ್ವಾ. ನಮ್ಮ ಕನ್ನಡಿಗರ ಅಸ್ಮಿತೆಯನ್ನ ಹೇಳುವಂತ ಶಾಸನನೇ ಇದು ಹೇಳುತ್ತೆ. ಚಿತ್ರದುರ್ಗದ ಹತ್ರ ಒಂದು ಪಾಳೆಗಾರರ ಮನೆತನದಲ್ಲಿ ಒಬ್ಳು ಲಕ್ಷ್ಮಿ ಅಂತ, ಅವಳನ್ನ ಅಪಹರಣ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದಾಗ ಊರಿನ ಜನ ಎಲ್ಲ ಹೋರಾಟ ಮಾಡ್ತಾರೆ. ಒಂದು 10 ಜನ ಪ್ರಾಣ ಕೊಟ್ಬಿಡ್ತಾರೆ. ಇವರೆಲ್ಲ ಪ್ರಾಣ ಕೊಟ್ರಲ್ಲ ಅಂತ ಹೇಳಿ ಅವ್ರ ಜೊತೆ ತಾನು ಚಿತೆ ಇರ್ತಾಳೆ ಅಂತ ಒಂದು ದಾಖಲೆ ಹೇಳುತ್ತೆ. ನೀವು ಪುರಾಣದಲ್ಲಿ ನೋಡಿದ್ರೆ ಕೃಷ್ಣ ರುಕ್ಮಿಣಿನ ಆ ರೀತಿ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾನೆ. ಸುಭದ್ರೇನ ಅರ್ಜುನ ಈ ರೀತಿ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಳ್ತಾನೆ. ಇಂಥ ಉಲ್ಲೇಖನೆಲ್ಲ ತಗೊಂಡು ಚಿದಾನಂದ ಮೂರ್ತಿಯವರು ರಾಕ್ಷಸ ವಿವಾಹ ಅನ್ನೋದು ನಮ್ಮಲ್ಲಿ ಒಂದು ಪದ್ಧತಿ ಇತ್ತು ಅಂತ ಹೇಳ್ತಾರೆ.